ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ನೆಕ್ಸ್ಟ್ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇರುವಂತ T20 ವರ್ಲ್ಡ್ ಕಪ್ ಇಂಡಿಯಾ ಮತ್ತು ಶ್ರೀಲಂಕಾ ಹೋಸ್ಟ್ ಮಾಡ್ತಾ ಇದೆಯಲ್ಲ, ಈ ವರ್ಲ್ಡ್ ಕಪ್ಗೆ ಯಾವ ಕಂಟ್ರಿಗಳು ಕ್ವಾಲಿಫೈ ಆಗಿದಾವೆ ಅಂತ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. 19 ಕಂಟ್ರಿಗಳು ಅಫಿಷಿಯಲಿ ಕ್ವಾಲಿಫೈ ಆಯಿತು ಅಂತಂದ್ರೆ ಇನ್ನೊಂದು ಕಂಟ್ರಿ ಡಿಸೈಡ್ ಆಗಬೇಕಾಗಿದೆ ಯಾವುದು ಕ್ವಾಲಿಫೈ ಆಗುತ್ತೆ ಅಂತ. ಈಗ 19 ಕಂಟ್ರಿಗಳ ಡಿಸ್ಪ್ಲೇ ಮಾಡ್ತಿದ್ದು ನೋಡ್ತಿರ್ಬೋದು. ಇಂಡಿಯಾ, ಶ್ರೀಲಂಕಾ ಆಬ್ವಿಯಸ್ಲಿ ಹೋಸ್ಟ್ಗಳು ಕ್ವಾಲಿಫೈ ಆಗಲೇಬೇಕು. ಅದ್ರ ಜೊತೆಗೆ ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಯುನೈಟೆಡ್ ಸ್ಟೇಟ್ಸ್ ಅಂಡ್ ವೆಸ್ಟ್ ಇಂಡೀಸ್ ಆಡ್ತು ಅಂತ ಅಂದ್ರೆ ವೆಸ್ಟ್ ಇಂಡೀಸ್ ಇದಾರಲ್ಲ, ಖುಷಿ ಪಡಬೇಕು. ವೆಸ್ಟ್ ಇಂಡೀಸ್ T20 ಇರ್ತಾರೆ, ODI ಇರೋದಿಲ್ಲ ಅಷ್ಟೇ. ಆ್ಯಂಡ್ ಈ ಕಡೆಯಿಂದ ಐರ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಪಾಕಿಸ್ತಾನ್ ಕ್ವಾಲಿಫೈ ಆಯಿತು ಅಂತಂದರೆ, ಅಮೆರಿಕನ್ ಕ್ವಾಲಿಫೈಯರ್ಸಲ್ಲಿ ಕೆನಡಾ ಕ್ವಾಲಿಫೈ ಆಗಿದೆ, ಯುರೋಪಿಯನ್ ಕ್ವಾಲಿಫೈಯರ್ಸಲ್ಲಿ ಇಟಲಿ ಮತ್ತು ನೆದರ್ಲ್ಯಾಂಡ್ ಕ್ವಾಲಿಫೈ ಆಯಿತು ಅಂದರೆ, ಆಫ್ರಿಕಾ ಕ್ವಾಲಿಫೈಯರ್ಸಲ್ಲಿ ನಮೀಬಿಯಾ, ಜಿಂಬಾಬ್ವೆ ಕ್ವಾಲಿಫೈ ಆಗಿದೆ. ಏಷ್ಯಾದಿಂದ ನೇಪಾಳ್, ಒಮಾನ್ ಅಂದರೆ ಕ್ವಾಲಿಫೈಯರ್ಸಲ್ಲಿ ಇವರು ಅಂದರೆ ಏಷ್ಯಾದಲ್ಲಿ ಏನು ಎಲ್ಲರೂ ಕ್ವಾಲಿಫೈಯರ್ಸ್ ಆಡಬೇಕು ಅಂತೇನಿಲ್ಲ, ಚಿಕ್ಕ ಸಣ್ಣ ಪುಟ್ಟ ಕಂಟ್ರಿಗಳಿರ್ತಾವಲ್ಲ, ಅದರಿಂದ ನೇಪಾಳ್, ಒಮಾನ್ ಆಗಿದೆ. ಆ್ಯಂಡ್ ಇನ್ನೂ ಒಂದು ಕಂಟ್ರಿ ಬಾಕಿ ಇದೆ. ಸೊ ಟೋಟಲಾಗಿ 20 ನೇಷನ್ಗಳು ಆಡುವಂಥ ಟೂರ್ನಮೆಂಟ್ ಇದು. ಮುಂಚೆನೇ ಚೆನ್ನಾಗಿತ್ತು, 10 ನೇಷನ್ ಆಡ್ತಾ ಇರಬೇಕಾದ್ರೆ ಇವಾಗ 20 ನೇಷನ್ ಮಾಡಿ ಇಟ್ಟಿದ್ದಾರೆ, ದೊಡ್ಡದಾಗಿ ಮಾಡ್ತೀವಿ ಅಂತ. ಯಾವ ಟೈಮಲ್ಲಿ ಮ್ಯಾಚ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನನಗೇನು ಈ ಫಾರ್ಮೆಟು ಅಜೀಬಾಗಿ ಕಾಣಿಸ್ತಾ ಇದೆ. ಈ ODI ಫಾರ್ಮೆಟಲ್ಲಿ ಆಗುತ್ತಲ್ಲ ಟಾಪ್ 10 ನೇಷನ್ಸ್ ಅಂತ, ಸೊ ಅದೇನೋ ಒಂಥರ ಸಖತ್ತಾಗಿರುತ್ತೆ. ಬಟ್ ಇರಲಿ, ಪರವಾಗಿಲ್ಲ, 20 ನೇಷನ್ ನೋಡೋಣ ಹೆಂಗಿರುತ್ತೆ ಅಂತ. ಅಪ್ಡೇಟ್ ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ KKR ಟ್ರೇಡ್ ಮಾಡ್ಕೊಬಹುದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಅಂದರೆ ಎರಡು ತಂಡಗಳ ಮಧ್ಯೆ ಆಗುವಂಥ ಟ್ರೇಡ್ ಅಲ್ಲ ಇದು, ಬೇರೆ ತಂಡಗಳ ಮಧ್ಯೆ ಆಗುವಂಥ ಟ್ರೇಡು. ಡೆಲ್ಲಿ ಕ್ಯಾಪಿಟಲ್ಸ್ ಟ್ರೇಡ್ ಮಾಡಬೇಕು RR ಜೊತೆಗೆ ಅಂತ ಅನ್ಕೊಂತು ಅಂತಂದರೆ, ಈ ಕಡೆಯಿಂದ KKR ಟ್ರೇಡ್ ಮಾಡಬೇಕು ಅಂತ ಅನ್ಕೊಂತಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಜೊತೆಗೆ. KKR ಟ್ರೇಡು ಅಂತಂದರೆ KKR ಅನ್ಕೊಂತ ಇದ್ರಂತೆ KL ರಾಹುಲ್ನ ಎಳ್ಕೊಬೇಕು ಅಂತ. ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟು ವಿಕೆಟ್ ಕೀಪರ್ ಬ್ಯಾಟರಾಗಿ ಆಡ್ತು ಅಂತಂದರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಆಗಿರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಏನು ಅಷ್ಟು ಮರ್ಯಾದೆ ಕೊಡ್ತಾ ಇಲ್ಲ. ಇಲ್ಲಿ ಕರ್ಕೊಂಬಂದು ಹೆವಿ ಮರ್ಯಾದೆ ಕೊಡೋಣ, ಉಪಚಾರ ಚೆನ್ನಾಗಿ ಮಾಡೋಣ, ಹಾಸ್ಪಿಟಾಲಿಟಿ ಚೆನ್ನಾಗಿ ಕೊಡೋಣ ಅಂತ ಅನ್ಕೊಂತ ಇದ್ದಾರಂತೆ. ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೀಸೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇರೋದು ಹಿಂಗೆ. ಜೊತೆಗೆ ಸಂಜು ಸ್ಯಾಮ್ಸನ್ದು ಕೂಡ ಹಲವಾರು ದಿನದಿಂದ ಇರುವಂಥ ಸಿಂಧು. ಈ ಕಡೆಯಿಂದ ಎಲ್ಲ ಫ್ರಾಂಚೈಸಿಗಳು ಕೂಡ ಟ್ರೈ ಮಾಡಿದ್ವು ಸಂಜು ಸ್ಯಾಮ್ಸನ್ಗೆ ಅಂತರ. ಫಸ್ಟ್ CSK ಇತ್ತು, ಆಮೇಲೆ KKR ಹೋಯ್ತು, ಆಮೇಲೆ ಇವಾಗ ಇವ್ರದ್ದು ಬರ್ತದೆ, ಡೆಲ್ಲಿ ಕ್ಯಾಪಿಟಲ್ಸ್ ಬರ್ತಾ ಇದೆ. ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ರೆ ನಂತರನೇ ಅಪ್ಡೇಟ್ ಇರೋದು ಸೀನ್ ಇರೋದು. ಒಟ್ಟಲ್ಲಿ ಟ್ರೇಡ್ ಆದರೂ ಆಗ್ಬೋದು, ಬಟ್ ಯಾರಿಗಾಗುತ್ತೆ ಅಂತ ಗೊತ್ತಿಲ್ಲ ಅಷ್ಟೇ. ಒಟ್ಟಲ್ಲಿ ಟ್ರೇಡ್ ಹೆಂಗೆ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಮಾಡೋದ್ರು ಕೂಡ ಅದು ಕೂಡ ಒಂದು ಕ್ವೆಶನು. ನೋಡೋಣ, ಬೇರೆ ಫ್ರಾಂಚೈಸ್ಗೆ ಹೋಗೋವಂಥ ಸಾಧ್ಯತೆ ಜಾಸ್ತಿ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಕಾದು ನೋಡಬೇಕು ಯಾರಿಗೆ ಹೋಗ್ತಾರೆ ಅಂತ. ಒಟ್ಟಲ್ಲಿ ಸಂಜು ಸ್ಯಾಮ್ಸನ್ ಡಿಮಾಂಡಲ್ಲಿದ್ದಾರೆ, KL ರಾಹುಲ್ ಕೂಡ ಡಿಮಾಂಡ್ ಇದ್ದಾರೆ. KL ರಾಹುಲ್ಗಿಂತ ಸಂಜು ಸ್ಯಾಮ್ಸನ್ ಹೆವಿ ಡಿಮಾಂಡಲ್ಲಿದ್ದಾರೆ. ಅಪ್ಡೇಟ್ ನಂಬರ್ 3, ದಿನೇಶ್ ಕಾರ್ತಿಕ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದರೆ, ಈಸ್ ಕೀನ್ ಟು ಪ್ಲೇ 2027 ವರ್ಲ್ಡ್ ಕಪ್. ತಲೆನೇ ಕೆಡ್ಸ್ಕೊಂಬೇಡಿ, 2027 ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಆಡ್ತಾರೆ, ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದರೆ. ಅವ್ರು ಲಂಡನಲ್ಲಿ ಇದ್ರೂ ಸಹ ಏನು ಸುಮ್ಮನೆ ಕೂತ್ಕೊಂಡ್ರಲ್ಲ, ಟೈಮ್ ಪಾಸ್ ಮಾಡ್ತಿರಲ್ಲ, ಫ್ಯಾಮಿಲಿ ಜೊತೆಗೆ ಅಲ್ಟೆ ಹೊಡ್ಕೊಂಡು ಕೂತ್ಕೊಂತಿರ್ಲಿಲ್ಲ. ಅವರು ವೀಕ್ಲಿ 2-3 ಸೆಷನು ಬ್ಯಾಟಿಂಗ್ ಪ್ರಾಕ್ಟೀಸ್ನ ಮಾಡೋರು ಬಂದ್ಬಿಟ್ಟು ಲಂಡನ್ನಲ್ಲೂ ಕೂಡ ಇದೀಚೆಗಡೆ ಬರ್ತಾ ಇರಲಿಲ್ಲ ಅಷ್ಟೇ ಎಲ್ಲೂ ಕೂಡ. ನನಗೆ ಗೊತ್ತು ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ನ ಲಂಡನ್ನಲ್ಲೂ ಕೂಡ ನಡೆಸ್ತಾ ಇದ್ರು ಅಂತ. ಅಲ್ಲಿ ಸ್ವಲ್ಪ ಗ್ಲಿಮ್ಸ್ಗಳು ಬರೋದು, ಬಟ್ ಯಾವಾಗಲೂ ಕೂಡ ಪ್ರಾಕ್ಟೀಸ್ ಮಾಡೋರು ಅಂತ. ಕ್ರಿಕೆಟಿಂದ ಅವ್ರು ಈಚೆಗಡೆ ಉಳ್ಕೊತಾ ಇರಲ್ವಂತೆ. ಏನಕ್ಕೆ ಪ್ರಾಕ್ಟೀಸ್ ಮಾಡಬೇಕು? ನಾವು ಹೇಳ್ತೀವಲ್ಲ, ಸ್ವಲ್ಪ ಜನ ಹೇಳ್ತಾರಲ್ಲ ವಿರಾಟ್ ಕೊಹ್ಲಿ ಹಂಗೆ ಆಡಬೇಕು, ಹಿಂಗೆ ಆಡಬೇಕು, ವಿರಾಟ್ ಕೊಹ್ಲಿಗೆ ಗೇಮ್ ಟೈಮ್ ಸಿಗ್ತಾ ಇಲ್ಲ, ಹಂಗೆ ಸಿಗ್ತಾ ಇಲ್ಲ, ಹಿಂಗೆ ಸಿಗ್ತಾ ಇಲ್ಲ. ಹೌದು, ಗೇಮ್ ಟೈಮೇ ಬೇರೆ, ಪ್ರಾಕ್ಟೀಸೇ ಬೇರೆ. ಬಟ್ ಪ್ರಾಕ್ಟೀಸ್ನ ನಡೆಸ್ತಾ ಇದ್ರಲ್ಲ ಇವರು, ಗೇಮಲ್ಲಿ ಇಲ್ಲ ಅಂತಲೂ ಕೂಡ. ಇವಾಗ ಲಾಸ್ಟ್ ಆಡಿದ್ದು ಜೂನು ಸ್ಟಾರ್ಟಿಂಗಲ್ಲಿ ಇವ್ರು ಆಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಗ್ಯಾಪು. ಆ ದೊಡ್ಡ ಗ್ಯಾಪಲ್ಲಿ ಮಧ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಕ್ರಿಕೆಟ್ನ ಬಿಟ್ಟಿಲ್ವಲ್ಲ, ಇದನ್ನ ಮೆಚ್ಕೊಬೇಕು. ಅಪ್ಡೇಟ್ ನಂಬರ್ 4, ದಿನೇಶ್ ಕಾರ್ತಿಕ್ ಅವರು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಕೂಡ ಮಾತಾಡಿದ್ರೆ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತಾ, ರೋಹಿತ್ ಶರ್ಮಾಸ್ ಅವಾರ್ಡ್ ಬ್ಯೂಟಿಫುಲಿ is not just playing for milestones anymore, he is setting the tone for the team ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ರೋಹಿತ್ ಶರ್ಮಾ ಅವರು ಮೈಲ್ಸ್ಟೋನ್ಗೋಸ್ಕರ ಯಾವಾಗ ಆಡಿದ್ದಾರೆ? ಯಾವಾಗಲೂ ಕೂಡ ಆಡೇ ಇಲ್ಲ ಅವ್ರು ಮೈಲ್ಸ್ಟೋನ್ಗೋಸ್ಕರ. ನಾನು 100 ಹೊಡಿಬೇಕು, ನಾನು 200 ಹೊಡಿಬೇಕು, ನಾನು ಹಂಗೆ ಆಡಬೇಕು, ನಾನು ಹಿಂಗೆ ಆಡಬೇಕು. ಅವ್ರು ಟೀಮ್ ಮ್ಯಾನ್ ಯಾವಾಗಲೂ ಕೂಡ. ಟೀಮ್ಗೆ ಎಷ್ಟು ಬೇಕು ಅವರನ್ನು ಅಷ್ಟು ಹೊಡೆಯೋರು, ಸೆಂಚುರಿ ಆಗಲೇಬೇಕು ನಂದು ಅಂತಾರೆ. ಯಾವತ್ತೂ ಕೂಡ ರೋಹಿತ್ ಶರ್ಮಾ ಆ ಥರ ಆಡೇ ಇಲ್ಲ. ಇನ್ನು ವಿರಾಟ್ ಕೊಹ್ಲಿ ಆಡಿದ್ದಾರೆ, ಅದು ಎವ್ರಿ ಒನ್ ನೋಸ್ ಇಟ್, ಗೊತ್ತಿರೋದೇ ಅದು. ಅದನ್ನು ಯಾರು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇವರಂತೂ ಸೆಲ್ಫ್ಲೆಸ್ ಆಗೇ ಆಡ್ತಾ ಇದ್ದಿದ್ದು ಎಲ್ಲ ಟೈಮಲ್ಲೂ ಕೂಡ. ವಿರಾಟ್ ಕೊಹ್ಲಿ ಸೆಲ್ಫಿಶ್ ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ 100s ಅಂತಂದರೆ ವಿರಾಟ್ ಕೊಹ್ಲಿಗೆ ಏನೋ ಒಂಥರ ಸೆಲೆಬ್ರೇಷನ್, ಒಂಥರ ಮುಂಚೆ. ಇವಾಗ ಅವ್ರಿಗೂ ಕೂಡ ಅಷ್ಟೇನೋ ನಜ್ಜೆ ಸೆಲೆಬ್ರೇಟ್ ಮಾಡಿ 50 100 ಹೊಡೆದು ಅವರು ಕೂಡ ಇವಾಗ 100s ಅಂದರೆ ಏನು ಕ್ರೇಜ್ ಏನಿಲ್ಲ. ಬಟ್ ರೋಹಿತ್ ಶರ್ಮಾ ಅಂತೂ ಯಾವತ್ತೂ ಕೂಡ ಒಂಥರ
ನನಗೆ 100 ಆಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತೆಲ್ಲ ಆಡೇ ಇಲ್ಲ. ಅವ್ರು ಆಡಿರೋದೆಲ್ಲ ಸೆಲ್ಫ್ಲೆಸ್ ಆಗಿದೆ. ಅಪ್ಡೇಟ್ ನಂಬರ್ 5, ಅನಿಲ್ ಕುಂಬ್ಳೆ ಅವರೊಂದು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬಗ್ಗೆ. ಏನಿದು ರಿಟೈರ್ಮೆಂಟು ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಮಾತಾಡ್ತಿದ್ರಲ್ಲ, ಕ್ವಶನ್ಗಳೆಲ್ಲ ಕೇಳ್ತಾ ಇದ್ರಲ್ಲ, ಬೇಜಾನ್ ಎಲ್ಲರ ಹತ್ರನೂ ಬಂದ್ಬಿಟ್ಟು ಕೇಳ್ತಿದ್ದೀರಲ್ಲ ಎಕ್ಸ್ಪರ್ಟ್ಸ್ಗಳ ಹತ್ರ. ಇವೆಲ್ಲ ಬಿಟ್ಟಾಕಿ ಲೆಟ್ಸ್ ಸೆಲೆಬ್ರೇಟ್ 2 ಪ್ಲೇಯರ್ಸ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾನ ಸೆಲೆಬ್ರೇಟ್ ಮಾಡೋಣ. ನೀವೇನಕ್ಕೆ ಈ ಥರ ಎಲ್ಲ ಕೇಳ್ಕೊಂಬತ್ತಾ ಇದ್ದಾರೆ ಎಲ್ಲರಿಗೂ ಹಂಗಾಗುತ್ತೆ. 2027 ವರ್ಲ್ಡ್ ಕಪ್ ಆಡ್ತಾರ, 2027 ವರ್ಲ್ಡ್ ಕಪ್ ಆಡ್ತಾರ ಅಂತ 25 ಸಲ ಅದನ್ನೇ ಹಾಕೊಂಡು ರಿಪೀಟಲ್ಲಿ ಕಾಸು ಹೊಡಿತಾನೆ ಇರ್ತಿರಲ್ಲ. ಸೆಲೆಬ್ರೇಟ್ ಮಾಡ್ರಿ ಗುರು ಪ್ಲೇಯರ್ಸ್ನ. ಅವ್ರು ಯಾವಾಗ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ರಿಟೈರ್ಮೆಂಟ್ ಯಾವಾಗ 2027 ತೊಗೊತಾರೋ 28 ತೊಗೊತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ಇಂಥ ಪ್ಲೇಯರ್ಸ್ಗಳು, ಇಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳು ಆಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಸೆಲೆಬ್ರೇಟ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಅನಿಲ್ ಕುಂಬ್ಳೆ ಅವರು ಹೇಳಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟವಾಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್.